ನಮಸ್ಕಾರಗಳು. ನನ್ನ ಹೆಸರು ಹನುಮಂತ್ ಮಧ್ವನಿ. ನಾನು ಶ್ರೀ ಎಸ್.ಆರ್. ಬೊಮ್ಮಾಯಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾವು ನಮ್ಮ ETL ಲ್ಯಾಬ್ನಲ್ಲಿ ಒಂದು ಮಾದರಿಯನ್ನು ತಯಾರಿಸಿದ್ದೇವೆ. ಈ ಮಾದರಿ ಹೆಸರು JMS ಬೇಸ್ಡ್ ಮೋಟರ್ ಕಂಟ್ರೋಲ್ ಇರಿಗೇಷನ್ ಮಾಡಲ್ ಅಂತ. ಈ ಮಾದರಿಯನ್ನು ನಾವು ತಯಾರಿಸಕ್ಕೆ ಏನೇನು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡೇವೆ ಅಂದರೆ ಒಂದು JMS, ಒಂದು ಬ್ಯಾಟ್ರಿ, ಒಂದು ಬ್ಲ್ಯಾಂಕ್ PCB ಮತ್ತು ಒಂದು ಸೋಲಾರ್. ಇದ್ರ ಕಾರ್ಯ ನೋಡೋದಾದ್ರೆ ನಾವು ಯಾವ್ದಾರ ಎಮರ್ಜೆನ್ಸಿ ಕೆಲಸದೊಳಗೆ ಇರ್ತೇವೆ ಅಂತಂದ್ರೆ, ಅಥವಾ ನಾವು ಯಾವ್ದಾರ ಎಮರ್ಜೆನ್ಸಿ ಕೆಲಸಕ್ಕೆ ಹೋಗ್ಬೇಕಾಗಿರ್ತೈತಿ, ಅಥವಾ ನಾವು ನಮ್ಮ ಮನೆ ಹೊಲದಿಂದ ಬಹಳ ದೂರವಾಗಿರ್ತೈತಿ, ಆವಾಗ ನಾವು ಹೊಲಕ್ಕೆ ಹೋಗೋಕ್ಕಾಗೋಲ್ಲ, ಬೆಳೆಗಳಿಗೆ ನೀರು ಹಾಸಕ್ಕಾಗೋದಿಲ್ಲ. ಅಂಥ ಸಮಯದ ಏನಾಗುತ್ತೆ ಅಂದರೆ ಬೆಳೆಗಳಿಗೆ ನೀರು ಹಾಕಿಸ್ಲಿಲ್ಲ ಅಂದರೆ ಬೆಳೆಗಳ ನಾಶಕ್ಕಾಗೋದು. ನಾವು ಈ ಮಾದರಿನ ನಮ್ಮ ಹೊಲದೊಳಗೆ ಅಳವಡಿಸಿದ್ರೆ ಸಾಕು. ನಾವಿಲ್ಲಿ ಬುಡಕ್ಕೆ ಒಂದು ಸಿಮ್ ಹಾಕಿರ್ತೀವಿ, ಈ ಸಿಮ್ಮಿಗೆ ಒಂದು ಕೋಡ್ ಕೊಟ್ಟಿರ್ತೀವಿ. ಅದ್ರ ಮುಂದೆ ನಮ್ಗೆ ಆನ್ ಬೇಕಂದ್ರೆ ಆನ್, ಆಫ್ ಬೇಕಂದ್ರೆ ಆಫ್. ಅದನ್ನು ಹಾಕಿ ನಾವು SMS ಕಳಿಸಿದ್ವಿ ಅಂದ್ರೆ ಇದು ಆಕ್ಟಿವೇಟ್ ಆಗಿ ಆ ಮೋಟ್ರ್ ಆನ್ ಆಫ್ ಆಕತಿ. ಇದರ ನೈಸರ್ಗಿಕವಾಗಿ ನಾವು ಇದ್ರ ಉಪಯೋಗ ತಗೋಬೇಕಂತಂದ್ರೆ ಸೋಲಾರ್ ಬಳಸಿ. ಒಂದಷ್ಟು ಮಂದಿ ಹೊಲದಾಗ ಕರೆಂಟ್ ಅದು ಬರ್ತಿರಂಗಿಲ್ಲ, ಅವಾಗ ಈ ಸೋಲಾರ್ ನಾವು ಅಳವಡಿಸ್ಕೊಂಡ್ರೆ ನೈಸರ್ಗಿಕವಾಗಿ ನಾವು ಇದನ್ನು ಉಪಯೋಗ ಮಾಡ್ಕೊಂಡ್ರೆ. ಧನ್ಯವಾದ.